ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿ. ಇವತ್ತಿಂದ ರೆಸಿಪಿ ಏನಂದ್ರೆ ಪಂಚಮಿ ಸ್ಪೆಷಲ್ ಅಂತ ಆಲ್ರೆಡಿ ನಾನು ಒಂದು 2-3 ದಿವಸದಿಂದ ಉಂಡಿ ವಿಡಿಯೋಗಳು ಹಾಕತ್ತನು. ಇವನ್ನ 2 ಥರ ಉಂಡಿ ಕಟ್ಟಿದ್ದಾನೆ ಇವತ್ತು. ಅಂದರೆ ಇವು ನಿನ್ನೆ ದಿವಸ ಕಟ್ಟಿದ ಉಂಡಿ ಇವತ್ತಿನ ವಿಡಿಯೋದೊಳಗೆ ಹಾಕತ್ತನು. ಬುಂದೆ ಕಾಳಿನ ಉಂಡಿ ಮತ್ತು ಕಾರ್ದಾನಿ ಉಂಡಿ ಅಂತ ಕಾಸ ಉತ್ತರ ಕರ್ನಾಟಕದ ಸೈಡ್ ಸ್ಪೆಷಲಾಗಿ ಮಾಡ್ತಾರೋ. ಪ್ರತಿಯೊಬ್ಬರು ಮನೆಯಲ್ಲೂ ಇವನ್ನ ಉಂಡಿ ಕಟ್ತೇವೆ ಪಂಚಮಿಗೆ. ನಿಮಗೆ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ನಂದು ಇದು ಫುಲ್ ಡೀಟೇಲ್ ವಿಡಿಯೋ ನೋಡಿರಿ. ನಿಮಗೆ ಇದ್ರೊಳಗೆ ಫುಲ್ ರೆಸಿಪಿ ತೋರಿಸಿದನು. ಇದನ್ನು ಈ ರೀತಿ ಮಾಡ್ಕೊರಿ, ನೀವು ಚಲೋ ಆಗ್ತೈತಿ. ಪಂಚಮಿಗೆ ಆಗಲಿ ಮತ್ತು ನೀವು ಎಲ್ಲರ ಹಬ್ಬ ಹರಿದಿನ ಏನಾರು ಇದ್ರೂ ಮಾಡ್ಕೊರಿ. ಮತ್ತು ಎಲ್ಲರೂ ಊರಿಗೆ ಹೋಗಾಕತ್ರ ಕಟ್ಕೊಳಕ್ಕೂ ಭಾಳ ಚಲೋ ಆಗ್ತಾವೆ. ಇದನ್ನು ಮಾಡ್ಕೊಳಕ್ಕೆ ಒಂದು ಕಿಲೋ ಕಾಳಿಗೆ 1 kg ಬೆಲ್ಲ ಬೇಕು. ಕಡಿಮೆ ಬೆಲ್ಲ ಅದು ಹಾಕಿದ್ರೆ ಅದು ಆ ಉಂಡೆ ಆಗಂಗಿಲ್ಲ. ಅದಕ್ಕೋಸ್ಕರ 1 kg ಕಾಳಿಗೆ ನಾನು 1 kg ಬೆಲ್ಲನ ತೊಗೊಂಡು ಅದು ಬೆಲ್ಲ ಸಣ್ಣಗೆ ಒಂದು ಕುಟ್ಟಿ ಕಾಸ ಅದು ಮುಣುಗೋಮಟ ಅಂದ್ರೆ ಒಂದು 2 ವಾಟೆದಷ್ಟು ಲೋಟದಷ್ಟು ನೀರು ಹಾಕಬೇಕು. ಹಾಕಿ ಕಾಸ ಅದನ್ನು ಹಿಂಗೆ ಸಣ್ಣ ಉರಿ ಒಳಗೆ ಗ್ಯಾಸ್ ಮೇಲೆ ಇಟ್ಟು ಚಮಚ ಸಹಾಯದಿಂದ ಕೈಲೇ ಹಿಂಗೆ ಒತ್ತಿ ಅದನ್ನು ಕರಗಿಸ್ಬೇಕು. ಇದೊಂದು ಇಟ್ಟು ಬೆಲ್ಲದ ಆನ್ ಮಾಡೋದು ಪ್ರೊಸೀಜರ್ ಒಂದು ಸ್ವಲ್ಪ ಲಾಂಗ್ ಐತಿ. ಅದಕ್ಕೋಸ್ಕರ 2 ಉಂಡಿಗೆ ಒಂದೇ ಥರ ಆನ್ ಮಾಡಬೇಕು. ನಾನು ಮೊದಲಿಗೆ ಬುಂದೆ ಕಾಳಿಗೆ ಮಾಡಿ ಕಾಸ ಅದನ್ನು ಉಂಡಿ ಕಟ್ಟಿ ತೆಗೆದು ಮತ್ತು ಆಮೇಲೆ ಕಾರ್ದಾನಿ ಉಂಡಿಗೆ ಮಾಡಿದನು. ಬೆಲ್ಲದ ಪಾಕ ಅದನ್ನು ನೀವು ಒಂದು 2-3 ಕುದಿಬೇಕು. ಕುದ್ದಿಂದ ಇದನ್ನು ನೋಡೋದು ಹೆಂಗೆ ಮೆಜರ್ಮೆಂಟ್ ಉಂಡಿದ ಪಾಕ ಅಂದ್ರೆ ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಕಾಸ ಈ ರೀತಿ ಅದನ್ನು ಒಂದು ಸ್ವಲ್ಪ ಬೆಲ್ಲದ ಪಾಕ ಹಾಕಬೇಕು. ಹಾಕಿ ಕಾಸ ಒಂದು 2-3 ಸಲ ನೋಡಿದ್ನಿ ನಾನು. ಇದೊಂದು ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ಲಾಂಗ್ ಐತೆ ಅಂತ ಹೇಳಿದನಲ್ಲ, ಅದಕ್ಕೋಸ್ಕರ ನಿಮಗೆ ತೋರ್ಸತ್ತನ್ರಿ. 2 ಸಲ ಮಾಡಿದ್ರೂ ಅದು ಪಾಕ ಆಗಿರ್ಕಿಲ್ಲ. ಈಗ 3ನೇ ಸಲ ನೋಡ್ರಿಲ್ಲ, ಈ ರೀತಿಯಾಗಿ ಒಂದು ಪ್ಲೇಟ್ ಒಳಗೆ ನೀರು ಹಾಕೊಂಡು ಒಂದು ಚಮಚದಷ್ಟು ಅದು ಬೆಲ್ಲದ ಆಣ್ ಹಾಕಿರ ಹಿಂಗೆ ಗಟ್ಟಿ ಬರ್ಬೇಕದು, ನಮಗೆ ತಿಳುವು ಆಗಬಾರ್ದು. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಕೈಯಾಗ ನಮಗೆ ಗಟ್ಟಿ ಬಂತಂದ್ರೆ ಆ ಹಣ್ಣು ಉಂಡಿ ಕಟ್ಟಾಕ ಹದ ಐತೆ ಅಂತ ಕಾಸ ತಿಳ್ಕೋದು. ಅದು ಕೈಗೆ ಬೆಲ್ಲ ಹತ್ತಬಾರ್ದು, ಅಂಟ ಅಂದ್ರೆ ಉಂಡಿ ಚಲೋ ಆಗ್ತಾವು. ಇಲ್ಲಿ ನೋಡ್ರಿ, ಪ್ಲೇಟ್ ಒಳಗೆ ಹಾಕಿನಿ, ಅದು ಪ್ಲೇಟಿಗೂ ಹತ್ಕೊಲಿಲ್ಲ. ಆಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು. ಅದನ್ನು ಆಫ್ ಮಾಡಿ ಒಂದು 2-3 ನಿಮಿಷ ಬಿಡ್ಬೇಕು ಅದನ್ನು ಒಲೆ ಮೇಲೆ. ಬಿಟ್ಟಿಂದ ಅದನ್ನು ಈ ಬುಂದೆ ಕಾಳಿಗೆ ಏನಿರ್ತೈತಲ್ಲ, ಕಸಗಸಿ ಪುಡಿ, ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಒಂದಿಷ್ಟು ಗೋಡಂಬಿ, ಡ್ರೈ ಫ್ರೂಟ್ಸ್ ನಮ್ಗೆ ಏನು ಬೇಕಲ್ಲ ಅವನ್ನೆಲ್ಲ ಹಾಕೋಬೋದು. ಹಾಕಿ ಅವನ್ನೆಲ್ಲ ಮೊದಲು ಒಂದು ಮಿಕ್ಸ್ ಕೊಡಬೇಕು. ಕಾಳು ಮಿಕ್ಸ್ ಕೊಟ್ಟಿಂದ ನಾವು ಈ ಬೆಲ್ಲದೊಳಗೆ ಕಲ್ಲ ಮತ್ತೊಂದು ಸ್ವಲ್ಪ ಏನಾರು ಕಸ ಇರ್ತೈತಿ. ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಸೋಸಿ ಕಾಸ ಇದು ಬುಟ್ಟಿ ಹಾಕಬೇಕು. 1 kg ಕಾಳಿದ್ರೆ 1 kg ಬೆಲ್ಲನ ಬೇಕು. ನಾನು ಒಂದು ಸ್ವಲ್ಪ ಬಿಟ್ಟಿನಿ, ಆದರೂ ಅದು ಕಡಿಮೆ ಆಯ್ತು, ಮತ್ತೆ ಹಾಕ್ಕೊನಿ. ಮೇಲ್ಗಡೆ ನಿಮಗೆ ಒಂದು 2-3 ಚಮಚ ತುಪ್ಪ ಎಷ್ಟು ಆಗ್ತೈತಲ್ಲ ಅಷ್ಟು ಹಾಕೊಂಡ್ರೆ ಉಂಡಿ ಕಟ್ರೆ ಈಜಿ ಆಗ್ತೈತಿ. ಈ ಉಂಡಿ ಕಟ್ಟಾಕ ಕಡ್ಲಿ ಹಿಟ್ಟದು ಹಚ್ಕೋಬಾರ್ದು ಕೈಗೆ. ಒಂಚೂರು ಕೈಗೆ ನೀರು ಹಚ್ಕೊಂಡು ಬೇಕಂದ್ರೆ ತುಪ್ಪನೂ ಒಂದು ಸ್ವಲ್ಪ ಹಚ್ಕೋಬೋದು. 2ರೊಳಗೆ 1 ಹಚ್ಕೋಬೇಕು. ನೀರಾರ ಹಚ್ಕೋಬೇಕು, ಇಲ್ಲದ್ರೆ ತುಪ್ಪಾರ ಹಚ್ಕೋಬೇಕು. ಈ ರೀತಿ ನೀವು ಕಟ್ಟಬೇಕು. ಈ ಉಂಡಿ ಕಾಳಿಗೆ ಪಾಕ ಹಾಕಿದ್ದಿಂದ ಒಂದು 10-15 ನಿಮಿಷ ಬಿಡಬೇಕು. ಅದೇ ಕೂಡಲೇ ಕಟ್ಟಿದ್ರೆ ಬರೋಂಗಿಲ್ಲ. ಒಂದು ಸ್ವಲ್ಪ ಪಾಕು ಸುಡ್ತಿರ್ತೈತಿ, ಕೈ ಸುಡ್ತಾವು. ಅದಕ್ಕೋಸ್ಕರ ಇವನ್ನ ಒಂದು 10 ನಿಮಿಷ ಬಿಟ್ಟು ಕಾಸ ಆಮೇಲೆ ಕಟ್ಟಬೇಕು. ಈ ರೀತಿಯಾಗಿ ನೀವು ಉಂಡಿ ಕಟ್ಟಿ ಪಂಚಮಿ ಹಬ್ಬ ಮಾಡಿರಿ. ಮತ್ತು ನೀವು ಇವಾಗ ಪಂಚಮಿ ಹಬ್ಬ ಕಟ್ಕೊಳಕ್ಕಾಗಲಿಲ್ಲ ಅಂದರೂ ಎಲ್ಲಾರ ಹಿಂಗೆ ಕುಬಸ ಮತ್ತು ಬೈಕೂಟ ಕಟ್ಟೋದಿರ್ತೈತಲ್ಲ, ಎಲ್ಲಾರ ಫಂಕ್ಷನ್ಕದು ಯಾರಿಗಾರ ಅಡುಗೆ ಕಟ್ಕೊಂಡು ಹೋಗೋದಿರ್ತೈತಲ್ಲ, ಅವಾಗೂ ಕಟ್ಕೋಬೋದು. ಇಲ್ಲಿ ನೋಡ್ರಿ, 1 ಕಿಲೋ ಕಾಳಿಗೆ 1 ಕಿಲೋ ಬೆಲ್ಲನ ಹಾಕಿನಿ ನಾನು. ಈ ರೀತಿಯಾಗಿ ನಾವು ಎಲ್ಲ ಉಂಡಿಗಳನ್ನ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಟ್ಟಿದ್ರೆ ಚಲೋ ಆಗ್ತೈತಿ. ಮತ್ತು ಇವು ಟೇಸ್ಟು ಆಗಿರ್ತಾವೆ ಮತ್ತು ಭಾಳ ದಿವಸನೂ ಇಟ್ಕೊಂಡು ತಿನ್ನಕ್ಕೂ ನಡಿತೈತಿ. ಅದಕ್ಕೋಸ್ಕರ ಈ ವಿಡಿಯೋ ತೋರಿಸಿದನು. ಇದೇ ಸೇಮ್ ಇವ ಬುಂದೆ ಕಾಳಿನೂ ಮಾಡಿದ್ನಿ. ಇದೇ ಸೇಮನ್ನ ಕಾರ್ದಾನಿ ಉಂಡಿನೂ ಕಟ್ಟೋದು. ಕಾರ್ದಾನಿ ಉಂಡಿಗೂ ಇದೇ ಸೇಮ್ ಪಾಕನ ಮಾಡ್ಕೊಳ್ಳೋದು. ಅದನ್ನು ಮಾಡಿ ಇಳಿಸಿ ಕಾಸ ಅದನ್ನು ಮಾಡಿ ಉಂಡಿ ಕಟ್ಟಿ ಮುಗಿಸಿ ಕಾಸ ನಾನು ಇದನ್ನು ಕಾರ್ದಾನಿ ಉಂಡಿ ಮಾಡ್ಕೊಳಕ್ಕೆ ಇದಕ್ಕೊಂದು ಸ್ವಲ್ಪ ಗೋಡಂಬಿ, ಕೊಬ್ಬರಿ, ಏಲಕ್ಕಿ ಪುಡಿ, ಕಸಗಸಿ ಪುಡಿ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಇದ್ರೊಳಗೆ ಶೇಂಗಾ ಕಾಳು ಹಾಕಿದ್ದೇನೆ ನಾನು. ಶೇಂಗಾ ಕಾಳು ಬ್ಯಾಳಿ ಮಾಡಿ ಇಟ್ಟಿದ್ನಿ ಉಂಡಿಗೆ ಅಂತ ಕಾಸ. ಅದು ಒಂದು ಸ್ವಲ್ಪ ಟೇಸ್ಟ್ ಆಗ್ತೈತಿ ಮತ್ತು ರುಚಿನೂ ಆಗಿರ್ತೈತಿ. ಅಲ್ಲೇ ಕುಟುಂಬ ಅವು ಚಲೋ ಆಗ್ತಾವೆ ಶೇಂಗಾ ಕಾಳು ಅಂತ ಕಾಸ. ಒಬ್ಬೊಬ್ರು ಪುಟಾಣಿನೂ ಹಾಕಿ ಕಟ್ತಾರೋ. ನಾನು ಪುಟಾಣಿ ಏನು ಹಾಕಂಗಿಲ್ಲ, ಒಂದು ಸ್ವಲ್ಪ ಶೇಂಗಾ ಕಾಳು ಹಾಕೀನಿ. ಈ ಕಾರ್ದಾನಿಗೂ 1 ಕಿಲೋ ಕಾಳಿಗೆ 1 ಕಿಲೋ ಬೆಲ್ಲನ ಬೇಕು. ಕಡಿಮೆ ಹಾಕಿದರೆ ಯಾವ ಉಂಡಿ ಇವು ಆಗಂಗಿಲ್ಲ. ಇವನ್ನ ಮಸಾಲೆ ಪೌಡ್ರುಗಳು ಮತ್ತು ಡ್ರೈ ಫ್ರೂಟ್ಸ ಹಾಕಿ ಒಂದು ಸ್ವಲ್ಪ 2-3 ಚಮಚ ಇದಕ್ಕೂ ತುಪ್ಪ ಹಾಕಿ ಕಾಸ ಕಲಿಸಿಟ್ಟು ಒಂದು 5 ನಿಮಿಷ ಬಿಟ್ಟು ಕಾಸ. ಇಲ್ಲಿ ನೋಡ್ರಿ, ಕೈಗೆ ಒಂದು ಸ್ವಲ್ಪ ಒದ್ದೆ, ಪೂರ ಏನು ಎದ್ದೋಂಗಿಲ್ಲ, ಒಂದು ಈಟ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಾಸ ಕಟ್ಟಿದ್ರಂತೂ ಉಂಡಿ ಮಸ್ತ್ ಆಗ್ತಾವೆ ಮತ್ತು ಚಲೋ ಆಗ್ತಾವೆ. ಮತ್ತು ನಿಮಗೆ ನೀರು ಹಚ್ಕೋದು ಬೇಡಪ್ಪ ಅಂತಂದ್ರೆ ತುಪ್ಪನೂ ಹಚ್ಕೋಬೋದು. ನಾವು ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಟ್ಟಿರ್ತೇವೆ, ಎರಡೂ ನಡಿತೈತಿ. ತುಪ್ಪನೂ ಹಚ್ಚಿರೂ ನಡಿತೈತಿ, ನೀರು ಹಚ್ಚಿರೂ ನಡಿತೈತಿ.
ನೀವು ಈ ರೀತಿ ಪಂಚಮಿ ಹಬ್ಬಕ್ಕಾಗಲಿ ಯಾವಾಗಾದರೂ ಮಾಡ್ಕೊರಿ ಎರಡೂ ಥರ ಉಂಡಿ ಯಾಕೆ ಹಾಕಿದೆ ಅಂದರೆ ಇನ್ನು ನಾಳೆನೇ ಪಂಚಮಿ ಹಬ್ಬ ಒಂದೊಂದು ಕಡೆ ಸೋಮವಾರ ಐತಿ. ಅದಕ್ಕೋಸ್ಕರ ಯಾರು ನೋಡಿ ಕಾಸು ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಗೊತ್ತಿಲ್ದಾರು ಅಂತ ನಿಮಗೆ ತೋರಿಸಿದನು. ಮೇಲ್ಗಡೆ ಒಂದು ಪ್ಲೇಟ್ ಒಳಗೆ ಕೊಬ್ಬರಿ ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ ಉಳ್ಳಾಡಿಸಿ ಅದು ಉಂಡಿ ಚಂದ ಕಾಂತಾವಂತ ನಿಮಗೆ ಅದನ್ನು ಮಾಡಿ ತೋರಿಸಿದನು. ಈ ರೀತಿ ನನ್ನ ಖಾರದಾನಿ ಉಂಡಿ ಮತ್ತು ಕಾಳಿನ ಉಂಡಿ ಎರಡೂ ರೆಡಿ ಮಾಡಿದನು. ನನ್ನ ಎಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವಂತ ತಿಳ್ಕೊಂಡನು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸತ್ತೀರಿ. ಮತ್ತು ನೀವೆಲ್ಲರೂ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಈ ಉಂಡಿ ನೀವು ಮನೆಯಲ್ಲಿ ಮಾಡಿದ್ರಿ ಅಂದ್ರೆ ನನಗೆ ಡೆಫಿನೆಟಾಗಿ ಮೆಸೇಜ್ ಮೂಲಕ ತಿಳಿಸ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.